ಹೊರತುಪಡಿಸಿ ಮಾತನಾಡೋದಾದ್ರೆ ದರ್ಶನ್ ಸರ್ ಬಗ್ಗೆ ಹೇಳೋದಾದ್ರೆ ಆಸ್ ಅ ತಮ್ಮನಾಗಿ ನಿಮ್ಮ ಬಹಳ ಪ್ರೀತಿಯಾಗಿ ನೋಡ್ತಾ ಇದ್ರು, ನೀವು ಅವ್ರನ್ನ ಅಣ್ಣನಾಗಿ ಅಷ್ಟೇ ಪ್ರೀತಿಯಿಂದ ನೋಡ್ತಾ ಇದ್ರಿ. ಬಟ್ ಇವತ್ತಿನ ಪರಿಸ್ಥಿತಿ ಅವ್ರು ಇರುವಂಥದ್ದು ಮತ್ತಿಗೆ ಜೈಲಿಗೆ ಹೋಗಿರುವಂಥದ್ದು ಎಷ್ಟು ಬೇಸರ ತರಿಸಿದೆ ಅಂತ. ಯಾರಿಗೆ ಬೇಜಾರಾಗಲ್ಲ ಹೇಳಿ ಸರ್. ಏನಕ್ಕಂದ್ರೆ ಒಳ್ಳೆ ಟೈಮಲ್ಲಿ ಇದ್ದಾಗ ಆ ನಾವು ಎಂಜಾಯ್ ಮಾಡಿದ್ದೀವಿ, ಪಾರ್ಟಿ ಮಾಡಿದ್ದೀವಿ, ತಿಂದಿದ್ದೀವಿ, ಓಡಾಡಿದ್ದೀವಿ, ಫನ್ ಮಾಡಿದ್ದೀವಿ. ಸೊ ಅವ್ರಿಗೆ ಆಗ್ಬಾರ್ದಿತ್ತು ಈ ಪರಿಸ್ಥಿತಿಲೂ. ಯಾವತ್ತೂ ನಾವು ಕನ್ಸಲ್ಲೂ ಯೋಚನೆ ಮಾಡಿಲ್ಲ ಈ ಪರಿಸ್ಥಿತಿ ಅವ್ರು ನಿಂತ್ಕೊಳ್ತಾರೆ ಅಂತ ಹೇಳಿ. ಸೊ ಮನ್ಸಿಗೆ ತುಂಬಾ ಬೇಜಾರಾಗತ್ತೆ. ಹೆಂಗಂದ್ರೆ ಆಯಪ್ಪ ರಾಜನ್ ಥರ ಇದ್ದೊಂದು ವ್ಯಕ್ತಿ. ಆಯಪ್ಪ ಒಂದು ದೊಡ್ಡ ಮರ, ಆ ಮರ ಹಿಂದೆ ನಾವೆಲ್ಲ ಇರೋರು. ಸೊ ಹಿಂಗಾದಾಗ ಮನ್ಸಿಗೆ ತುಂಬಾ ಬೇಜಾರಾಗತ್ತೆ ಸರ್. ನಾನಂತೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಇರ್ತೀನಿ. ಅವ್ರ ಕೋಟಿಗಟ್ಟಲೆ ಅಭಿಮಾನಿಗಳು ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ, ಆದಷ್ಟು ಬೇಗ ಈ ಪ್ರಾಬ್ಲಮ್ ಇಂದ ಅವ್ರು ಹೊರಗಡೆ ಬರ್ಲಿ ಅಂತ. ನೋಡೋಣ ಸರ್, ದೇವ್ರು ಇದ್ದಾನೆ, ಅವ್ರ ಒಳ್ಳೆತನನ ಅವ್ರು ಕಾಪಾಡುತ್ತೆ ಅಂತ ನಂಬಿಕೆ ಇದೆ ಸರ್ ದೇವ್ರ ಮೇಲೆ. ನಿಮ್ಮ ಕುಟುಂಬಕ್ಕೆ ತುಂಬಾ ಹತ್ತಿರದಲ್ಲಿದ್ದರು, ಫ್ಯಾಮಿಲಿ ಮೆಂಬರ್ ತರ ಇದ್ರು. ಪ್ರತಿಯೊಂದು ಹಬ್ಬ ಅಂತ ಬಂದಾಗ ದರ್ಶನ್ ಸರ್ ಅಲ್ಲಿ ಇದ್ದೇ ಇರ್ತಾ ಇದ್ರು. ಸೊ ಆ ತರದ ಒಂದು ದಿನಗಳನ್ನ ನೆನೆಸ್ಕೊಳ್ಳೋದ್ರೆ ದರ್ಶನ್ ಸರ್ ಅಂತಂದ್ರೆ ಆ ಮಟ್ಟದ ಒಂದು ಪ್ರೀತಿ ಕೊಡ್ತಾ ಇದ್ದಂತ ವ್ಯಕ್ತಿತ್ವ. ಆದ್ರೆ ನಿಮ್ ಕಂಡು ಬಹಳ ಪ್ರೀತಿ. ನಿಮ್ಮ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಅಲ್ಲೂ ಬಂದು ಪ್ರೀತಿನ ಮಾತನಾಡಿ ಹೋಗಿದ್ರು. ತಂದೆ ಕೂಡ ಕಣ್ಣೀರ್ ಹಾಕಿದ್ರು ದರ್ಶನ್ ಅವ್ರ ಮಾತು ಕೇಳಿ. ನಾನು ಸಿಕ್ಕಾಪಟ್ಟೆ ಬೇಜಾರಾಗಿದ್ದೀನಿ ಅಂದ್ರೆ, ರಂಜಾನ್ ಹಬ್ಬ ಬಂದ್ರೆ ವಿನಿಶ್ ಫೋನ್ ಆಗ್ಬೋದು, ದರ್ಶನದ ಫೋನ್ ಆಗ್ಬೋದು, ವಿಶಸ್ ಜೊತೆ ಫಸ್ಟ್ ಕೇಳಿದ್ರೆ ನಮ್ಮ ಬಿರಿಯಾನಿಯಲ್ಲಿ. ಸೊ ಅದು ಒಂದು ತುಂಬಾ ಮಿಸ್ ಮಾಡ್ಕೊಂಡೆ ಬಕ್ರೀದ್ ಹಬ್ಬಕ್ಕೆ, ಅಂದ್ರೆ ಅವ್ರು ಇಲ್ಲ ಅಂತ ಹೇಳಿ. ಸೊ ಅದು ತುಂಬಾ ಬೇಜಾರಾಗತ್ತೆ ಸರ್. ಈಗ ಬೇಜಾರು ಅದು ಯಾವ ತರ ನಿಮ್ ಮುಂದೆ ನಾನು ಇಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ತುಂಬಾ ಚಿಕ್ಕ ಪದ ಆಗೋಯ್ತು. ನನ್ನ ನೋವು ನನ್ಗೆ ಗೊತ್ತು, ಈಗ ಅವ್ರ ನೋವು ಅವ್ರಿಗೆ ಗೊತ್ತು, ನಿಮ್ ನೋವು ನಿಮ್ಗೆ ಗೊತ್ತು. ಸೊ ಹಂಗೆ ತುಂಬಾ ಬೇಜಾರಾಗ್ತಿದೆ ಸರ್. ಐ ರಿಯಲಿ ಮಿಸ್ ಹಿಮ್. ಭೇಟಿ ಹಾಕಿ ಟ್ರೈ ಮಾಡಿದ್ರು ಸರ್ ಇತ್ತೀಚೆಗೆ? ಇಲ್ಲ ಸರ್, ಅವಕಾಶಗಳು ಸಿಕ್ತು, ನಾನು ಹೋಗಿಲ್ಲ. ಕೆಲವೊಂದ್ಸತಿ ಅವಕಾಶ ಇರಲಿಲ್ಲ, ನಾನು ಹೋಗ್ಬೇಕಾಗಿತ್ತು, ಆಗ್ಲಿಲ್ಲ. ಕಾರಣಗಳು ಏನಂದ್ರೆ, ಈಗ ಅವ್ರಿರೋ ಪರಿಸ್ಥಿತಿಗೆ, ಅವ್ರಿರೋ ಟೆನ್ಷನ್ಗೆ, ಅವ್ರಿರೋ ಸ್ಟ್ರೆಸ್ಸಿಗೆ, ನನಗೇನಂದ್ರೆ ಅವ್ರ ಫ್ಯಾಮಿಲಿ ಜೊತೆ ಇದ್ರೆ ಚಂದ. ಈಗ ನಾವು ಅಲ್ಲಿ ಹೋಗ್ತೀವಿ, ಏನೋ ಒಂದು 4-5 ಪ್ರಶ್ನೆಗಳು ಕೇಳ್ತೀವಿ, ನಮಗೂ ಏನೋ ಒಂದು ಇರುತ್ತೆ ಕೇಳಬೇಕು ಅಂತ. ಅವ್ರಿಗೆ ಆ ಏಟಿಗೆ ನಾವು ಇನ್ನೂ ಉಪ್ಪು ಖಾರ ಆಗ್ದಂಗೆ ಇರುತ್ತೆ. ಸೊ ಬೇಡ, ಸ್ವಲ್ಪ ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಲಿ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ. ಟೈಮ್ ಇದೆ, ಹಿಂಗೆ ಎಲ್ಲಿ ಹೋಗ್ತಾರೆ, ಅವ್ರು ಎಲ್ಲಿ ಹೋಗ್ತಾರೆ, ನಾವು ಎಲ್ಲಿ ಹೋಗ್ತೀವಿ. ಸಿಗ್ತಾನೆ ಮುಂದೆ ಸಿಗೋಣ. ಫೋನಲ್ಲಿ ಟಚಲ್ಲಿ ಇದ್ವಿ ಸರ್. ದರ್ಶನ್ ಅವರು ನಿಮಗೆ ಪರಿಚಯ ಆಗಿದೆ ತಂದೆಯವ್ರ ಕಡೆಯಿಂದ. ತಂದೆಯವ್ರಿಗೆ ಸಿಕ್ಕಾಪಟ್ಟೆ ಅಂದ್ರೆ ಆ ಪ್ರಕರಣ ಆದ ನಂತರದಲ್ಲಿ ತುಂಬಾ ಬೇಸರ ಪಟ್ಟರು ತಂದೆಯವರು, ತುಂಬಾ ದುಃಖ ಪಟ್ಟಿದ್ದು. ತಂದೆಯವರು ಏನಾದ್ರು ಹೇಳಿದ್ರು ದರ್ಶನ್ ಸರ್ ಬಗ್ಗೆ? ಅಂದ್ರೆ ಸರ್, ನಂದು ನಮ್ಮ ತಂದೆದು ಹೇಗೆ ಅಂದ್ರೆ, ನಾವು ಜಾಸ್ತಿ ಏನು ರಾಜಕೀಯ ಆಗ್ಬೋದು, ಯಾರ್ದು ವ್ಯಕ್ತಿ ಬಗ್ಗೆ ಆಗ್ಬೋದು, ಸಿನಿಮಾ ಬಗ್ಗೆ ನಾವು ಡಿಸ್ಕಸ್ ಮಾಡಲ್ಲ ಯೂಶಲಿ. ತುಂಬಾ ಕಮ್ಮಿ ನಾನು ಮತ್ತು ನಮ್ಮ ತಂದೆ ಮಾತಾಡೋದು. ಬಟ್ ಒಂದು ಹೆಚ್ಚು ಒಂದು ಐ ಥಿಂಕ್ ಒಂದು 2-3 ಮಂತ್ಸ್ ಬ್ಯಾಕ್ ನನಗೆ ಕೇಳಿದ್ರು, ದರ್ಶನ್ ಅವ್ರನ್ನ ನೀನು ಭೇಟಿ ಆಗಿಲ್ವಾ ಅಂತ. ಇಲ್ಲಪ್ಪ, ಅದೇ ನಾನು ಹೇಳ್ದಲ್ಲ ಇವಾಗ, ಇದರಿಂದ ನಾನು ಪರ್ಸನಲ್ ಲೈಫು ಬೇಡ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸಿಗ್ತೀನಿ ನಾನು, ಅದು ಅಷ್ಟೇ ಕೇಳಿದವರು. ಇತ್ತೀಚೆಗೆ ಜೈಲ್ ಅಂದ್ರೆ ಕೋರ್ಟ್ ವಿಚಾರಣೆಯಲ್ಲಿ ಪಾಯ್ಸನ್ ಇದ್ರೆ ಕೊಟ್ಬಿಡಿ ಅಂತ ದರ್ಶನ್ ಸರ್ ಕೇಳಿದ್ರು ಅನ್ನೋದು ಕೇಳಿಸ್ಕೊಳ್ಳೋಕೆ ಬಹಳ ಬೇಜಾರು. ಯಾಕಂದ್ರೆ ಕೋಟ್ಯಾಂತರ ಅಭಿಮಾನಿಗಳು ಅವರು ಬೇಗ ಹೊರಗಡೆ ಬರಲಿ ಅಂತ ಕೇಳ್ಕೊತಾ ಇದ್ದಾರೆ. ಜೊತೆಗೇನು ಅಂತಂದ್ರೆ ರಾಜನಾಗಿ ನೀವು ಹೇಳ್ದಂಗೆ ಹಂಗೆ ಇದ್ದವ್ರು ಅವರು. ಸೊ ಇಂಥ ಪರಿಸ್ಥಿತಿಯಲ್ಲಿ ಅವ್ರ ಕಡೆಯಿಂದ ಈ ತರ ಮಾತು ಬಂದಿದೆ. ಸರ್, ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಾನು ನೋಡಿದೆ ಸರ್ ಇದನ್ನ, ಅವ್ರು ಹಿಂಗೆ ಹೇಳಿದ್ರು ಅಂತ ಹೇಳಿ. ನಾನು ಕೆಲವ್ರನ್ನ ಫೋನ್ ಮಾಡ್ಬಿಟ್ಟು ವಿಚಾರಿಸಿದೆ, ಏನಪ್ಪ ಇದು ಸತ್ಯನಾ, ಅವ್ರು ಹೇಳಿದ ಸತ್ಯನಾ? ಏನೋ ಅಯ್ಯಪ್ಪ ತುಂಬಾ ಸ್ಟ್ರಾಂಗ್ ವ್ಯಕ್ತಿ. ನಾವು ನೋಡೋ ಮಟ್ಟಕ್ಕೆ ಬೇರೆಯವ್ರಿಗೆ ಅಯ್ಯಪ್ಪ ಹುಮ್ಮಸ್ ಕೊಡ್ತಿರ್ತಾನೆ, ಶಕ್ತಿ ತುಂಬ್ತಿರ್ತಾರೆ ಸಾರಿ. ಸೊ ಚಾನ್ಸ್ ನಾನಂತೂ ನಂಬಲಿಲ್ಲ, ಟು ಬಿ ವೆರಿ ಫ್ರಾಂಕ್ಲಿ ಸ್ಪೀಕಿಂಗ್. ಸೊ ವಿಚಾರಿಸ್ಕೊಂಡೆ. ಸೊ ನನಗೊಂದು ಮಾಹಿತಿ, ಅದು ಸತ್ಯನೋ ಸುಳ್ಳು ನನಗೂ ಗೊತ್ತಿಲ್ಲ. ಸೊ ಆಗ ಅವ್ರು ಹೇಳಿದ್ದೇನಂತಂದ್ರೆ, ಜಡ್ಜ್ ಅವರು ಈ ತರ ಏನೇನೋ ಪ್ರಶ್ನೆಗಳು ಕೇಳಿದಾಗ, ಅವ್ರಿಗೆ ಏನೋ ಬೆಡ್ಶೀಟ್ ಬೇಕು, ನಂಗೊಂದು ಪಿಲ್ಲೋ ಬೇಕು, ಅಟ್ಲೀಸ್ಟ್ ಯಾಕೆ ನೀವು ನಂಗೆ ಇಷ್ಟೊಂದು ತೊಂದರೆ ಕೊಡ್ತಿದ್ರ, ಅದ್ರ ನನ್ನ ಸಾಯಿಸೇ ಬಿಡಿ. ಅದೇ ಅದು ಉಲ್ಟಾ ರೀತಿಯಲ್ಲಿ ಹೇಳ್ತಿರಲ್ಲ, ಆ ರೀತಿಯಲ್ಲಿ ಅವ್ರು ಹೇಳಿರೋದು. ನಾನು ವಿಷ ಕುಡಿತೀನಿ ಅಂತ ಹೇಳ್ಬಿಟ್ಟು ಆ ಥರ ಏನೋ ಹೇಳಿಲ್ವಂತ. ಸೊ ಇದೆಲ್ಲ ಕೇಳಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ ಸರ್. ಏನಂದ್ರೆ ಅವ್ರನ್ನ ನಂಬ್ಕೊಂಡು ನಾವು ಬದುಕ್ತಾರ ಅದು, ಅವ್ರು ಹಿಂಗೆ ಹೇಳ್ಬಿಟ್ರೆ ಅಷ್ಟೇ ಸರ್ ನಮ್ದು. ಸೊ ತುಂಬಾ ಬೇಜಾರಾಗತ್ತೆ ಸರ್.